ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಶುರು ಮಾಡಕ್ಕಿಂತ ಮುಂಚೆ ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಏನಪ್ಪಾ ಅಂದ್ರೆ ವ್ಯೂಸ್ಗೋಸ್ಕರ ವಿಡಿಯೋಸ್ ಮಾಡ್ಬೇಡಿ ಅಂತ ಇಲ್ಲಿ ಯಾರೋ ಒಬ್ರು ಕಾಮೆಂಟ್ ಮಾಡಿದ್ದೀರಾ. ವ್ಯೂಸ್ಗೋಸ್ಕರ ನಾನು ವಿಡಿಯೋಸ್ ಮಾಡ್ಬೇಕಿತ್ತು ಅಂತಂದ್ರೆ ಡೈಲಿ ನಾನು 2 ರಿಂದ 3 ವಿಡಿಯೋಸ್ ಆಗ್ತಾ ಇದೆ. ಲೈಕ್ ಮುಂಜಾನೆ ಬರುತ್ತೆ, ಮಧ್ಯಾಹ್ನ ಬರುತ್ತೆ, ರಾತ್ರಿ ಬರುತ್ತೆ, ಈ ಜಿಲ್ಲೆಯವ್ರಿಗೆ ಬರುತ್ತೆ, ಆ ಜಿಲ್ಲೆಯವ್ರಿಗೆ ಬರುತ್ತೆ. ಬಿಕಾಸ್ ಈ ತರ ವಿಡಿಯೋಸ್ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ನೀವು ನೋಡ್ಬೋದು. ಸೊ ಆ ತರ ಮಾಡಿದ್ರೆ ಇವನ್ ನನ್ಗೂ ಕೂಡ ಜಾಸ್ತಿ ವ್ಯೂಸ್ ಬರುತ್ತೆ, ನಾನ್ ಕೂಡ ಜಾಸ್ತಿ ಅರ್ನಿಂಗ್ ಮಾಡ್ಬೋದು. ಬಟ್ ಪರ್ಸನಲಿ ನನ್ಗೆ ಆ ತರ ಮಾಡೋದು ಇಷ್ಟ ಇಲ್ಲ. ಬಿಕಾಸ್ ಬೀಯಿಂಗ್ ಅನ್ ಎಜುಕೇಟೆಡ್ ಸ್ಟೂಡೆಂಟ್ ಅಂಡ್ ನೀವು ಕೂಡ ಎಜುಕೇಟೆಡ್ ಇದ್ದೀರಾ. ಸೊ ಯಾವುದೇ ರೀತಿಯಾದಂತ ಸ್ಪ್ಯಾಮ್ ಬೇಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅಂತ ಹೇಳಿ ಜಸ್ಟ್ ಏನೇ ಒಂದು ಟ್ರೆಂಡಿಂಗ್ ಆಗಿರ್ಬೋದು ಅಥವಾ ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನಾನ್ ನಿಮ್ಗೆ ಕೊಡೋದಕ್ಕೆ ಇಷ್ಟ ಪಡ್ತೀನಿ. ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಹೇಳ್ತಾ ಇರೋದು. ಓಕೆನಾ? ಸೊ ನಿಮ್ಗೆ ಆ ತರ ಬೇಕು ವಿಡಿಯೋಸ್ ಅಂದ್ರೆ ಸಾಕಷ್ಟು ಯೂಟ್ಯೂಬ್ ಚಾನಲ್ಸ್ ಇದಾವೆ, ನೀವು ಹೋಗಿ ನೋಡ್ಕೋಬಹುದು. ಓಕೆನಾ? ಸೊ ಯಾವ್ಯಾವ ಜಿಲ್ಲೆಯವ್ರಿಗೆ ಬಿಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ, ನೀವು ನೋಡ್ಕೊಂಡು ಎಂಜಾಯ್ ಮಾಡ್ಬೋದು. ಅಂಡ್ ಇನ್ನೊಂದು, ಯಾವುದೇ ಒಂದು ಕಾಮೆಂಟ್ ನನ್ಗೆ ಲೈಕ್ ಫೇಕ್ ಆಗಿರ್ಬೋದು, ಏನೇ ಒಂದು ಯೂಸ್ಲೆಸ್ ಕಾಮೆಂಟ್ಸ್ ಬಂತು ಅಂತಂದ್ರೆ ನಾನು ಅದನ್ನ ಬ್ಲಾಕ್ ಮಾಡ್ತೀನಿ. ಬ್ಲಾಕ್ ಮಾಡಿದೆ ಅಂತಂದ್ರೆ ನೀವು ಫ್ಯೂಚರ್ ಅಲ್ಲಿ ನನ್ನ ಯೂಟ್ಯೂಬ್ ವಿಡಿಯೋಸ್ಗೆ ಕಾಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫಸ್ಟೇ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಬಿಕಾಸ್ ನಿನ್ನೆ ಕೂಡ ಒಬ್ರು ಕಾಮೆಂಟ್ ಮಾಡಿದ್ರು, ಸಮಥಿಂಗ್ ವರ್ಡ್ ಇತ್ತು, ಅದು ನನ್ಗೆ ಪರ್ಸನಲಿ ಇಷ್ಟ ಆಗ್ಲಿಲ್ಲ. ಇವನ್ ನಾನು ಸುಮ್ನೆ ಏನಕ್ಕೆ ಇಂಥವ್ರಿಗೆ ರಿಪ್ಲೈ ಕೊಡೋದು ಅಂತ ಹೇಳಿ ಡೈರೆಕ್ಟ್ ಬ್ಲಾಕ್ ಮಾಡಿದೀನಿ. ನನ್ಗೆ ರಿಪ್ಲೈ ಕೊಡಕ್ಕೆ ಬರಲ್ಲ ಅಂತ ಇಲ್ಲ, ರಿಪ್ಲೈ ಕೊಟ್ಟು ನಾನು ಯಾಕೆ ಅವ್ರ ತರ ಆಗ್ಬೇಕು ಕೆಟ್ಟದಾಗಿ, ಅವ್ರ ತರ ಏನಕ್ಕೆ ನಾನು ಯೂಸ್ ಮಾಡ್ಬೇಕು ವರ್ಡ್ಸ್ ಅಂತ ಹೇಳಿ ನಾನು ರೆಸ್ಪೆಕ್ಟ್ಫುಲ್ ಇಂದ ನನ್ನ ಒಂದು ಚಾನಲ್ ನ ನಡೆಸ್ತಾ ಇರೋದು. ಓಕೆ, ಸೊ ಫಸ್ಟ್ ಥಿಂಗ್, ಇಲ್ಲಿ ತುಂಬಾ ಜನರಿಗೆ ಹೈಯರ್ ಸ್ಟಡೀಸ್ ಬರ್ತಾ ಇದೆ ಅಂತ ಕಾಮೆಂಟ್ಸ್ ಮಾಡಿದ್ರಿ. ಸೊ ಈ ತರ ಬಂದವ್ರಿಗೆ ಇವಾಗ ಸದ್ಯಕ್ಕೆ ನಾನು ಡಿಪಾರ್ಟ್ಮೆಂಟ್ಗೆ ವಿಚಾರಿಸಿದಾಗ ಅವರು ಒಂದು ಸೊಲ್ಯೂಷನ್ ನ ಕೊಟ್ಟಿದ್ದಾರೆ. ಈ ತರ ಏನಕ್ ಬರ್ತಾ ಇದೆ, ಈ ತರ ಬಂದ್ರೆ ದುಡ್ಡು ಬರುತ್ತೆ ಅಲ್ವಾ ಅಂತ ಹೇಳ್ಕೊಡ್ತೀನಿ. ಹಾಗೆ ಸೆಲ್ಫ್ ಡಿಕ್ಲರೇಷನ್ ಪ್ರಾಬ್ಲಮ್ ಕೂಡ ತುಂಬಾ ಜನರು ಕಾಮೆಂಟ್ಸ್ ಮಾಡಿದ್ರಿ. ಫಸ್ಟ್ 25th ಡೇಟ್ ಒಳಗಡೆ ಕೊಡೋದಿರುತ್ತೆ ಅಲ್ವಾ ನಮ್ಗೆ ಸೆಲ್ಫ್ ಡಿಕ್ಲರೇಷನ್. ಹಾಗಾಗಿ ಅದಕ್ಕಾಗಿ ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗ್ತಾ ಇಲ್ಲ ಅಂತ ಕಾಮೆಂಟ್ ಮಾಡಿದ್ದೀರಾ, ಅಂಡ್ ಥ್ಯಾಂಕ್ ಯು ಫಾರ್ ದಟ್. ಸೊ ಓಕೆ, ನೆಕ್ಸ್ಟ್ 1 ಡೇಟ್ ಇಂದ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಅಂಡ್ ಇನ್ನೂ ಸ್ವಲ್ಪ ಜನ ಕೇಳ್ತಾ ಇದ್ರಿ, ಇವಾಗ ನಾವು ಜಾಬ್ ಮಾಡ್ತಾ ಇದೀವಿ ಮತ್ತೆ ಹೈಯರ್ ಸ್ಟಡೀಸ್ ಮಾಡ್ತಾ ಇದೀವಿ, ಹಾಗಾದ್ರೆ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕಾ ಕೊಡ್ಬಾರ್ದು ಅಂತಂದ್ರೆ ಹೇಗೆ ಒಂದು ಯುವ ನಿಧಿಗೆ ಸ್ಕೀಮ್ ಕ್ಯಾನ್ಸಲ್ ಮಾಡಬಹುದು ಅಂತ ಕೇಳ್ತಾ ಇದ್ರಿ. ಸೊ ಎಲ್ಲದಕ್ಕೂ ನಾನು ಈ ವಿಡಿಯೋದಲ್ಲಿ ಸೊಲ್ಯೂಷನ್ ಕೊಡ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಹೈಯರ್ ಸ್ಟಡೀಸ್ ಬಗ್ಗೆ ಹೇಳ್ಕೊಡ್ತೀನಿ. ಬಿಕಾಸ್ ಸಾಕಷ್ಟು ಜನರು ಇದೇ ಕಾಮೆಂಟ್ ಮಾಡ್ತಾ ಇದ್ರಿ, ನಾವು ಹೈಯರ್ ಸ್ಟಡೀಸ್ ಮಾಡ್ತಾ ಇಲ್ಲ ಆದ್ರೂ ಕೂಡ ನಮ್ಗೆ ಹೈಯರ್ ಸ್ಟಡೀಸ್ ಬರ್ತಾ ಇದೆ, ಯಾಕೆ ಈ ತರ ಅಂತ ಹೇಳಿ. ಸೊ ಇದ್ರ ಬಗ್ಗೆ ಯಾರಿಗೆಲ್ಲ ಈ ತರ ಸ್ಟೇಟಸ್ ಬರ್ತಾ ಇದೆ ಅವರಿಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಬರ್ತಾ ಇದೆ. ಓಕೆನಾ? ಕನ್ಫರ್ಮೇಶನ್ಗೋಸ್ಕರ, ಲೈಕ್ ನೀವು ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಲ್ವಾ ಅಂತ ಕನ್ಫರ್ಮೇಶನ್ಗೋಸ್ಕರ ಕಾಲ್ ನ ಮಾಡ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಕಾಲ್ ಬರ್ತಾ ಇದೆ ಅವರು ರಿಸೀವ್ ಮಾಡಿ. ನೀವೇನಾದ್ರೂ ರಿಸೀವ್ ಮಾಡ್ಲಿಲ್ಲ ಅಂತಂದ್ರೆ ನಿಮ್ಮ ಯುವ ನಿಧಿ ಸ್ಕೀಮ್ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ. ವೈ? ಬಿಕಾಸ್ ಅವರು ಕನ್ಫರ್ಮೇಶನ್ಗೋಸ್ಕರ ಕಾಲ್ ಮಾಡ್ತಾ ಇದ್ದಾರೆ, ಅಂಡ್ ನೀವು ರಿಸೀವೇ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಬೇರೆ ಆಪ್ಷನ್ ಏನು ಇರಲ್ಲ. ಅಗೇನ್ ಅವರು ಗವರ್ಮೆಂಟ್ ಅವರು ನಿಮ್ಗೆ ಪದೇ ಪದೇ ಕಾಲ್ ಮಾಡ್ಬಿಟ್ಟು ವಿಚಾರಿಸ್ಲಿಕ್ಕೆ ಹೋಗೋದಿಲ್ಲ. ಓಕೆ, ಸೊ ಡಿಪಾರ್ಟ್ಮೆಂಟ್ ಕಡೆಯಿಂದ ಕಾಲ್ ಬರ್ತಾ ಇದೆ ಎಲ್ರಿಗೂ. ಈ ತರ ಯಾರ್ ಸ್ಟೇಟಸ್ ಇದೆ ಅವ್ರಿಗೆ ನಾನು ಹೇಳ್ತಾ ಇರೋದು. ಸೊ ಅವರು ಕೇಳ್ತಾರೆ, ನೀವು ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀರಾ ಅಲ್ವಾ, ಇವಾಗ ಸದ್ಯಕ್ಕೆ ಏನ್ ಮಾಡ್ತಾ ಇದ್ದೀರಾ, ಸೊ ಎಲ್ಲಾ ಡಿಟೇಲ್ ನ ಕೇಳ್ತಾರೆ. ಓಕೆ, ಸೊ ಅವಾಗ ನೀವು ರಿಪ್ಲೈ ಕೊಡಿ. ನೀವು ಮಾಡ್ತಾ ಇದ್ರೆ ಮಾಡ್ತಾ ಇದೀವಿ ಅಂತ ಹೇಳಿ ಅವಾಗ ಆಟೋಮೆಟಿಕ್ ಆಗಿ ಅವರು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಮಾಡ್ತಾ ಇಲ್ಲ ಅಂತಂದ್ರು ಕೂಡ ಕ್ಲಿಯರ್ ಆಗಿ ಹೇಳಿ, ನಾವು ಯಾವುದೇ ರೀತಿಯಾದಂತ ಡಿಗ್ರಿ ಮಾಡ್ತಾ ಇಲ್ಲ ಆದ್ರೂ ಕೂಡ ನಮ್ಗೆ ಈ ತರ ಬಂದಿದೆ ಅಂತ ಹೇಳಿ ಅವಾಗ ಅವರು ಅದನ್ನ ಸ್ಟೇಟಸ್ ನ ಅಪ್ಡೇಟ್ ಮಾಡ್ಬಿಟ್ಟು ಅಗೇನ್ ನಿಮ್ಗೆ ದುಡ್ಡನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಓಕೆನಾ? ಸೊ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದೀನಿ. ಅಂಡ್ ಹೆಲ್ಪ್ ಲೈನ್ ನಂಬರ್ ಕೂಡ ನನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀರಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ನಿಮ್ಮ ಒಂದು ಡೌಟ್ಸ್ ನ ನೀವು ಕೇಳ್ಕೋಬಹುದು. ಓಕೆ, ಐ ಹೋಪ್ ಇದು ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ತುಂಬಾ ಜನರಿಗೆ ಇದೇ ಕೇಳ್ತಾ ಇದ್ರಿ. ಸೊ ಇದು ಕ್ಲಿಯರ್ ಆಗಿದೆ. ಓಕೆ, ಅಂಡ್ ಇನ್ನೊಂದು, ಈ ಡಿಪಾರ್ಟ್ಮೆಂಟ್ ಅಡ್ರೆಸ್ ಎಲ್ಲಿರುತ್ತೆ ಅಂತ ಕೇಳ್ತಾ ಇದ್ರಿ. ನಿಮ್ಮ ಒಂದು ವಿಲೇಜ್ ಅಲ್ಲಿ ಯುವ ನಿಧಿ ಡಿಪಾರ್ಟ್ಮೆಂಟ್ ಅಂತ ಇರೋದಿಲ್ಲ. ಲೈಕ್ DDPO DDEO ಅಂತ ಆಫೀಸ್ ಇರುತ್ತೆ, ಎಲ್ಲಾ ಡಿಸ್ಟಿಕ್ಗೂ ಒಂದಿರುತ್ತೆ. ಸೊ ಅಲ್ಲಿ ಹೋಗಿ ನೀವು ಯುವ ನಿಧಿದು ಏನೇ ಒಂದು ಡೌಟ್ಸ್ ಇದ್ರು ಕೂಡ ಅಲ್ಲಿ ನೀವು ಸೊಲ್ಯೂಷನ್ ನ ತಗೋಬಹುದು. ಓಕೆ, ಇವಾಗ ಜಾಬ್ ಮಾಡ್ತಾ ಇದೀವಿ,
ಮತ್ತೆ ಹೈಯರ್ ಸ್ಟಡೀಸ್ ಮಾಡ್ತಾ ಇದೀವಿ, ಹಾಗಾದ್ರೆ ನಾವು ಸೆಲ್ಫ್ ಡಿಕ್ಲರೇಷನ್ ಕೊಡ್ಬೇಕಾ ಕೊಡ್ಬಾರ್ದು ಅಂತ ಕೇಳ್ತಾ ಇದ್ರ. 100% ಕೊಡ್ಬಾರ್ದು. ವೈ? ಬಿಕಾಸ್ ನೀವು ಈ ಒಂದು ಸ್ಕೀಮ್ ಕೊಡ್ತಾ ಇರೋದು ಯಾರು ಡಿಗ್ರಿ ಕಂಪ್ಲೀಟ್ ಮಾಡಿ ಅನ್ಎಂಪ್ಲಾಯ್ಡ್ ಇದಾರೆ ಅವ್ರಿಗೆ ಮಾತ್ರ ಈ ಒಂದು ಸ್ಕೀಮ್ ಬೆನಿಫಿಟ್ಸ್ ನ ತಗೊಳ್ಳೋದಿದೆ. ಹೌದಲ್ವಾ? ಇವಾಗ ನೀವು ಅಗೇನ್ ಜಾಬ್ ಮಾಡ್ತಾ ಇದ್ರೆ ನಿಮ್ಗೆ ಆರಾಮಾಗಿ ಜಾಬ್ ದುಡ್ಡು ಬರುತ್ತೆ ಅಲ್ವಾ? ಮತ್ತೇನಕ್ಕೆ ಈ ಒಂದು ಸ್ಕೀಮ್ ಅಮೌಂಟ್ ನಿಮ್ಗೆ ಕೊಡ್ತಾರೆ? ಅವರು ಕೊಡೋದಿಲ್ಲ. ಹೌದಲ್ವಾ? ಸೊ ಹಾಗಾಗಿ ನೀವು ಗವರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಜಾಬ್ಸ್ ಆಗಿರ್ಬೋದು ಅಥವಾ ನೀವು ಹೈಯರ್ ಡಿಗ್ರೀಸ್ ಮಾಡ್ತಾ ಇರಬಹುದು ಅಥವಾ ಓಕೆ ಇಷ್ಟೇ. ಸೊ ಮಾಡ್ತಾ ಇದ್ರೆ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ ಹೋಗ್ಬೇಡಿ. ಹಾಗಾದ್ರೆ ಕ್ಯಾನ್ಸಲ್ ಹೇಗ್ ಮಾಡೋದು ಈ ಒಂದು ಸ್ಕೀಮ್ಗೆ ಅಂತ ನಿಮ್ಮ ಕ್ವಶನ್ ಇರುತ್ತೆ. ಸೊ ಯುವ ನಿಧಿ ಸ್ಕೀಮ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸ್ಕೀಮ್ಸ್ ಗಳಾಗಿರ್ಬೋದು, ಸರ್ಕಾರ ಕಡೆಯಿಂದ ಬಂದಿರುವ ಸ್ಕೀಮ್ಸ್ ಗಳಾಗಿರ್ಬೋದು. ಸೊ ಅದಕ್ಕೆ ಕ್ಯಾನ್ಸಲ್ ಅಂತ ಆಪ್ಷನ್ ಅವರು ಕೊಟ್ಟಿಲ್ಲ. ಪರ್ಸನಲಿ ಸಾರಿ, ಈ ಒಂದು ಯುವ ನಿಧಿ ಸ್ಕೀಮ್ ಏನಿದೆ ಅಲ್ವಾ, ಅದಕ್ಕೆ ಕ್ಯಾನ್ಸಲ್ ಅನ್ನೋ ಆಪ್ಷನ್ ನ ಇಲ್ಲಿವರೆಗೂ ಕೊಟ್ಟಿಲ್ಲ. ಸೊ ನೀವ್ ಏನ್ ಮಾಡ್ಬೇಕು, ಜಸ್ಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಡೋದನ್ನ ಸ್ಟಾಪ್ ಮಾಡಿ. ಅದು ಆಟೋಮೆಟಿಕ್ ಆಗಿ ಯುವ ನಿಧಿ ಅಮೌಂಟ್ ಬರೋದನ್ನ ಸ್ಟಾಪ್ ಆಗುತ್ತೆ. ನೀವು ಬೈ ಚಾನ್ಸ್ ಜಾಬ್ ಮಾಡ್ತಾ ಇದ್ದೀರಾ, ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀರಾ, ಅಗೇನ್ ಸೆಲ್ಫ್ ಡಿಕ್ಲರೇಷನ್ ಕೊಡ್ತಾ ಇದ್ದೀರಾ ಅಂತಂದ್ರೆ ಅಲ್ಲಿ ಸ್ಟ್ರಿಕ್ಟ್ ಆಗಿ ಆಕ್ಷನ್ಸ್ ನ ತಗೊಳ್ತಾರೆ. ಪೆನಾಲ್ಟಿ ಆಗಿರ್ಬೋದು, ಇಷ್ಟು ಲಕ್ಷ ಅಂತ ಪೆನಾಲ್ಟಿ ಇದೆ. ಬೈ ಚಾನ್ಸ್ ನೀವು ಸಿಕ್ಕಾಕೊಂಡ್ರೆ ನಿಮ್ ಹತ್ರ ಪೆನಾಲ್ಟಿನ ತಗೊಳ್ತಾರೆ ಅವರು. ಓಕೆನಾ? ಸೊ ಹೈಯರ್ ಸ್ಟಡೀಸ್ ಜಾಬ್ಸ್ ಏನಾದ್ರು ಮಾಡ್ತಾ ಇದ್ರೆ ಸೆಲ್ಫ್ ಡಿಕ್ಲರೇಷನ್ ಮಾಡೋದನ್ನ ಸ್ಟಾಪ್ ಮಾಡಿ. ಸೆಲ್ಫ್ ಡಿಕ್ಲರೇಷನ್ ಸ್ಟಾಪ್ ಮಾಡಿದ ಮೇಲೇನು ನಿಮ್ಗೆ ದುಡ್ಡು ಬರ್ತಾ ಇದೆ ಅಂತಂದ್ರೆ ನೀವು ತಗೊಳ್ಬಹುದು, ಅದಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟು ನೀವು ದುಡ್ಡು ತಗೊಳ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಪೆನಾಲ್ಟೀಸ್ ನ ಅವರು ಕೊಡ್ತಾರೆ, ಅಂದ್ರೆ ಕೊಡ್ಬೇಕಾಗತ್ತೆ ನೀವು. ಓಕೆ, ಸೊ ಐ ಹೋಪ್ ಇದು ಕೂಡ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ನೆಕ್ಸ್ಟ್ ಥಿಂಗ್, ಓಕೆ, ಅಮೌಂಟ್ ಬಗ್ಗೆ ಇಲ್ಲಿ ಕಾಮೆಂಟ್ಸ್ ಮಾಡಿದ್ರಿ, ಲೈಕ್ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿ ಸೊ ದಟ್ ನಮ್ಗೆ ದುಡ್ಡು ಬರುತ್ತೆ, ಎಲ್ರು ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿ ಅಂತ ಒಬ್ರು ಕಾಮೆಂಟ್ ಮಾಡಿದ್ರಿ. ಸೊ ಅಫ್ಕೋರ್ಸ್ ನೀವು ಟ್ವಿಟರ್ ಅಲ್ಲಿ ಸಿದ್ದರಾಮಯ್ಯ ಸರ್ ಅವ್ರಿಗೆ ಮತ್ತೆ ಒಂದಿಷ್ಟು ಇದಾವೆ ಅವ್ರಿಗೆಲ್ಲ ಟ್ಯಾಗ್ ಮಾಡಿ, ಈ ತರ ಯುವ ನಿಧಿ ಅಮೌಂಟ್ ಇಷ್ಟು ತಿಂಗಳಿಂದ ಬಂದಿಲ್ಲ ಅಂತ 100% ಇದಕ್ಕೆ ಟ್ವಿಟರ್ ಅಲ್ಲಿ ಟ್ವೀಟ್ ಮಾಡಿದ್ರೆ ನಮ್ಗೆ ಸೊಲ್ಯೂಷನ್ ಸಿಗುವಂತದ್ದು. ಬಿಕಾಸ್ ತುಂಬಾ ಜನ ಟ್ವೀಟ್ ಮಾಡಿದಾಗ ಅವ್ರಿಗೂ ಕೂಡ ಗೊತ್ತಾಗತ್ತೆ, ಓ ಇಷ್ಟು ಜನ ಇದ್ದಾರೆ ಈ ಒಂದು ಅಮೌಂಟ್ಗೆ ಕಾಯ್ತಾ ಇದ್ದಾರೆ ಅಂತ ಅವರು ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಇನ್ನೊಬ್ರು ಕೇಳ್ತಾ ಇದ್ರು, ಏನೋ ನಾವು ಇವಾಗ ವಾಯ್ಸ್ ರೈಸ್ ಮಾಡಿದ್ರು ಅಷ್ಟೇ 1 ತಿಂಗಳು ಹಾಕ್ತಾರೆ ಅಂತ ಹೇಳ್ತಾ ಇದ್ರಿ. ಅಟ್ ಲೀಸ್ಟ್ 1 ತಿಂಗಳಾದ್ರೂ ಹಾಕಿ. ಹೌದಲ್ವಾ? ಇದೇ ತರ ನಾವು ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಸ್ಟೂಡೆಂಟ್ಸ್ ವಾಯ್ಸ್ ರೈಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ತಿಂಗಳ ಹಾಕ್ತಾರೆ. ಬಟ್ ತಿಂಗಳ ಅಷ್ಟೇ ಹಾಕ್ತಾರೆ, ಆದ್ರೆ ಮತ್ತೆ ನೆಕ್ಸ್ಟ್ ತಿಂಗಳು ಮತ್ತೆ ತಿಂಗಳ ಹಾಕ್ತಾನೆ ಹೋಗ್ತಾರೆ. ಲೈಕ್ ಇವಾಗ 5 ತಿಂಗಳದು ಪೆಂಡಿಂಗ್ ಇದೆ ಅಂತಂದ್ರೆ 5 3 50, 15,000 ಒಟ್ಟಿಗೆ ಹಾಕಕ್ಕಂತೂ 100% ಚಾನ್ಸೇ ಇಲ್ಲ. ಓಕೆನಾ? ಅಷ್ಟು ಸಾವಿರ ಯಾರ ಅಕೌಂಟ್ಗೂ ಹಾಕೋದಿಲ್ಲ. ಜಸ್ಟ್ 1 ತಿಂಗಳ ಅಥವಾ ಮ್ಯಾಕ್ಸಿಮಮ್ ಅಂದ್ರೆ 2 or 3 months ಅಮೌಂಟ್ಸ್ ನಿಮ್ಗೆ ಸಿಗ್ಬಹುದು ಅಷ್ಟೇ. ಅದೇ 5 ತಿಂಗಳದ ಅಮೌಂಟ್ ಒಂದೇ ಸಲ ಕ್ರೆಡಿಟ್ ಆಗೋದು ಚಾನ್ಸೇ ಇಲ್ಲ. ಓಕೆನಾ? ಐ ಹೋಪ್ ಎಲ್ಲಾ ಡೌಟ್ಸ್ ಗಳು ನಾನು ಕ್ಲಿಯರ್ ಮಾಡಿದೀನಿ ಅಂತ ಅನ್ಕೊಂಡಿದೀನಿ. ಸ್ಟಿಲ್ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನೀವು ಕೇಳ್ಬಹುದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.